ವಿದುಷಿ ದೀಪಾ ಭಟ್ BE MCA MFA ಪದವಿಯನ್ನು ಪಡೆದವರು, ಶಿಕ್ಷಕಿ ಮತ್ತು ನೃತ್ಯ ಸಂಯೋಜಕಿ. ಬೆಂಗಳೂರಿನ ಗುರು ವಂದ್ಯಾ ಶ್ರೀನಾಥ್ ರವರ ಮಾರ್ಗದರ್ಶನದಲ್ಲಿ ಕಲಿಕೆಯನ್ನು ಆರಂಭ ಮಾಡ್ತಾರೆ. ತಮ್ಮ ಔಪಚಾರಿಕ ತರಬೇತಿಯನ್ನು ಕೂಡ ಪ್ರಾರಂಭ ಮಾಡಿಕೊಳ್ತಾರೆ. ಪಂದನೂರಿನ ಕಲಾಕ್ಷೇತ್ರ ಶೈಲಿಯನ್ನೇ ಅನುಸರಿಸಿ ಬೆಂಗಳೂರಿನ ಕಲಾಕ್ಷಿತಿ ತನ್ನ ಗುರುಗಳಾದ ಡಾಕ್ಟರ್ MR ಕೃಷ್ಣಮೂರ್ತಿ ಅವರಲ್ಲಿ ತರಬೇತಿ ಹಾಗೂ ಮಾರ್ಗದರ್ಶನವನ್ನು ಕೂಡ ಪಡೆದುಕೊಳ್ತಾರೆ. 2002ರಲ್ಲಿ ರಂಗಪ್ರವೇಶವನ್ನು ಪೂರ್ಣಗೊಳಿಸಿದ ನಂತರ ಕರ್ನಾಟಕ ನೃತ್ಯ ಕಲಾ ಪರಿಷತ್ ಬೆಂಗಳೂರು ಇವರಿಂದ ಅಂಕುರ, ರಸಿಕರಂಜನಿ ಸಭಾ, ಮೈಲಾಪುರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ವೆಂಕಟೇಶ ನಾಟ್ಯ ಮಂದಿರದ ರಸಸಂಜೆ, ವಾರಾಣಸಿ ಇತ್ಯಾದಿ ವೇದಿಕೆಗಳಲ್ಲಿ ತಮ್ಮ ನೃತ್ಯದ ಪ್ರದರ್ಶನವನ್ನು ನೀಡಿ ಜನಗಳಿಗೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೀಪಾ ಭಟ್ ಅಂದರೆ ಬೆಂಗಳೂರಲ್ಲಿ ಒಂದು ಹೆಸರನ್ನು ಖ್ಯಾತಿಯನ್ನು ಗಳಿಸಿಕೊಂಡಿದ್ದಾರೆ. ಹಾಗೆ ದೂರದರ್ಶನದ ಕೇಂದ್ರದ B ಗ್ರೇಡ್ ಕಲಾವಿದರು ಕೂಡ. ನವದೆಹಲಿಯದ ಹಾಡು ಮತ್ತು ನಾಟಕ ವಿಭಾಗದ ಕಲಾವಿದೆ. ಭಾರತೀದಾಸನ ವಿಶ್ವವಿದ್ಯಾಲಯಕ್ಕೆ ಸಂಯೋಜಿತವಾಗಿರುವ ಕಲೆ ಕಾವೇರಿ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ನ MFA ಕೋರ್ಸ್ಗಾಗಿ ಕನ್ನಡ ಭಾವಗೀತೆ ಮತ್ತು ನೃತ್ಯಕ್ಕೆ ಅದರ ರೂಪಾಂತರ ಎಂಬ ಪ್ರಬಂಧವನ್ನು ಅವರ ನೃತ್ಯ ವೃತ್ತಿಯಲ್ಲಿ ಗಮನಾರ್ಹ ಸಾಧನೆಯನ್ನು ಪಡೆದುಕೊಂಡಿದ್ದಾರೆ. ಅವರ ಡ್ಯಾನ್ಸ್ ಆಫ್ ಇಂಡಿಯಾ, ಸೀತಾ ಕಲ್ಯಾಣ, ವಸುದೈವ ಮುಂತಾದ ಹಲವಾರು ನೃತ್ಯ ಬ್ಯಾಲೆಗಳಿಗೆ ನೃತ್ಯ ಸಂಯೋಜನೆಯನ್ನು ಕೂಡ ಮಾಡಿದ್ದಾರೆ. ಕೃಷ್ಣಂ ಒಂದೇ ಜಗದ್ಗುರುಂ, ದಕ್ಷಯಜ್ಞ, ಗಿರಿಜಾ ಕಲ್ಯಾಣ, ಶ್ರೀರಾಮಾಯಣ, ನವರಸ, ದೇವಿ ತುಭ್ಯಂ ನಮಃ, ನವವಿಧ ಭಕ್ತಿ ಸೇರಿದ ಅನೇಕ ನೃತ್ಯ ನಾಟಕಗಳು ಮತ್ತು ಕೀಚಕ ನೃತ್ಯ ನಾಟಕ ಆಕೆಯ ನೃತ್ಯ ಸಂಯೋಜನೆಗೆ ಹಲವಾರು ಪ್ರತಿಷ್ಠಿತ ಹಂತಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ ಮತ್ತು ಪ್ರಶಂಸನೆ ಕೂಡ ಆಕೆಗೆ ಸಿಕ್ಕಿದೆ. ಭರತನಾಟ್ಯದಲ್ಲಿ ಆಕೆಯ ಸಾಧನೆಯನ್ನು ಗುರುತಿಸಿ ಆಕೆಗೆ ಹಲವಾರು ಪ್ರಶಸ್ತಿಗಳು ಸಂದಿದೆ. ವಾಗ್ಗೇಯಕಾರರ ಇತ್ತೀಚೆಗಷ್ಟೇ ವಾಗ್ಗೇಯಕಾರನ ಅದು ಕುರಿತಂತೆ ಒಂದು ವೈಭವವನ್ನು ಮಾಡಿದ್ರು. ಎಲ್ಲ ವಾಗ್ಗೇಯಕಾರ ರಚನೆಗಳನ್ನು ಕೊಡಿಸೋ ಅದನ್ನು ನೃತ್ಯಕ್ಕೆ ಮಾಡಿಸಿದ್ದು ಕುಂಡ. ಅದು ಅವತ್ತಿನ ಕಾರ್ಯಕ್ರಮದ ನಾನು ಅತಿಥಿಯಾಗಿದ್ದೆ. ಆದರೆ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಅದನ್ನು ಮಾಡಿದ್ದಾರೆ. ಅವರು 2004ರಲ್ಲಿ ತಮ್ಮದೇ ಶಾಲೆಯ ನೃತ್ಯ ಕುಟೀರದಲ್ಲಿ ಈ ದೈವಿಕ ಕಲಾ ಪ್ರಕಾರವನ್ನು ಕಲಿಸುತ್ತಿದ್ದಾರೆ. ನೃತ್ಯ ಕುಟೀರದ ಅನೇಕ ವಿದ್ಯಾರ್ಥಿಗಳು ತಮ್ಮ ರಂಗ ಪ್ರವೇಶವನ್ನು ಗಂಧರ್ವ ಪರೀಕ್ಷೆಗಳು, ರವೀಂದ್ರ ಭಾರತಿ ವಿಶ್ವವಿದ್ಯಾಲಯ ಪರೀಕ್ಷೆಗಳು ಮತ್ತು KSEEB ನಡೆಸಿದ ರಾಜ್ಯ ಮಟ್ಟದ ಪರೀಕ್ಷೆಗಳನ್ನು 6 ಬಣ್ಣಗಳಲ್ಲಿ, ಫ್ಲೈಯಿಂಗ್ ಕಲರ್ಸ್ ಅಂತಾರಲ್ಲ ಹಾಗೆ 6 ಬಣ್ಣಗಳಲ್ಲಿ ನಡೆಸಿದ್ದಾರೆ. ಅವರು ಹಲವಾರು ನೃತ್ಯ ಸ್ಪರ್ಧೆಗಳ ತೀರ್ಪುಗಳ ಕೆಲಸವನ್ನು ಕೂಡ ಮಾಡಿದ್ದಾರೆ. ಪ್ರದರ್ಶನ ಮತ್ತು ಬೋಧನೆ ಮೂಲಕ ದೀಪಾ ಭಟ್ರ ದೈವಿಕ ಕಲಾ ಪ್ರಕಾರದ ಸೌಂದರ್ಯ ಮತ್ತು ಪರಿಮಳನ ಯುವಕರನ್ನು ಈ ನೃತ್ಯ ಕ್ಷೇತ್ರಕ್ಕೆ ಒಂದು ರೀತಿಯ ಸೆಳೆತವನ್ನು ಮಾಡುವಂಥ ಕೆಲಸವನ್ನು, ಆ ಕಲೆಯನ್ನು ಗಿಟ್ಟಿಸಿಕೊಂಡಿದ್ದಾರೆ ಶ್ರೀಮತಿ ವಿದುಷಿ ದೀಪಾ ಭಟ್. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ದಂಪತಿಗಳನ್ನು ವಿನಂತಿಸಿಕೊಳ್ತೇನೆ. ಯಾರು ಯೋಚಿಸಬೇಕಾಗಿಲ್ಲ. ಇನ್ನು 3 ನೃತ್ಯಗಳೆಂದರೆ ಸಭಾ ಕಾರ್ಯಕ್ರಮ ನಂತರ 3 ನೃತ್ಯಗಳಿರುತ್ತೆ. ಕಾರ್ಯಕ್ರಮ ಅಲ್ಲಿಗೆ ಸಮಾಪ್ತಿಗೊಳ್ಳುತ್ತೆ. ಯಾಕೆಂದರೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಇನ್ನು ಎಷ್ಟೊತ್ತಿಗೆ ಮುಗಿಸ್ತಾರಪ್ಪ ಇವರು ಕಾರ್ಯಕ್ರಮ ಅಂತ. ಸಂಡೇ ಅಲ್ಲ, ಎಲ್ಲ ಹಾಲಿಡೇ ಮೋಡಲ್ಲಿ ಇರ್ತೀರಾ ಅಂತ. ದೀಪಾ ಭಟ್ ಅವರಿಗೆ ಗೌರವ ಸಮರ್ಪಣೆ ಗಣೇಶ್ ಮತ್ತು ಭಾವನಾರವರಿಂದ. ಮತ್ತೊಬ್ಬರು ಪುತ್ತೂರಿಂದ ಆಗಮಿಸುವಂತಹ ವಿದ್ವಾನ್ ಶ್ರೀ ಮಂಜುನಾಥ್. ನಾನು ಹೇಳಿದೆ ಒಬ್ಬ ಕನಸುಗಾರ ಅಂತ. ಖಂಡಿತ ಇಲ್ಲಿ ಕುಳಿತಿದ್ದಾರೆ, ಇಲ್ಲೊಂದು ಜತಿ ರೆಡಿ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಯಾಕೆಂದರೆ ಖಂಡಿತ ಅದು ಕಲೆಯ ಮೇಲಿನ ಪ್ರೇಮವಾಗುತ್ತೆ. ಅವರು 6ನೇ ವಯಸ್ಸಿನಲ್ಲಿ ಭರತನಾಟ್ಯ ಶಿಕ್ಷಣವನ್ನು ಪ್ರಾರಂಭ ಮಾಡಿಕೊಳ್ತಾರೆ. ಶ್ರೀ ಮಂಜುನಾಥ ನೃತ್ಯ ಕಲಾ ಶಾಲೆಯ ನಿರ್ದೇಶಕರಾಗ್ತಾರೆ. ಪ್ರಸ್ತುತ ಕಲಬುರಗಿಯ ಶ್ರೀ ಮಂಜುನಾಥ ನೃತ್ಯ ಕಲಾ ಶಾಲೆಯ ನಿರ್ದೇಶಕರಾಗಿದ್ದಾರೆ. ಯಕ್ಷಗಾನ, ನಿಮಗೆ ಪುತ್ತೂರು ಮಂಗಳೂರು ಅಂದ ತಕ್ಷಣವೇ, ದಕ್ಷಿಣ ಕನ್ನಡ ಅಂದ ತಕ್ಷಣ ಪುತ್ತೂರು ಯಕ್ಷಗಾನ ಜ್ಞಾಪಕ ಬರುತ್ತೆ. ಹಾಗಾಗಿ ಯಕ್ಷಗಾನದ ಕಲಾವಿದರು ಸಹ ಮಂಜುನಾಥ್. ತಮ್ಮದೇ ಆದಂಥ ಶ್ರೀ ಮಂಜುನಾಥ ಸುನಾದ ಮ್ಯೂಸಿಕಲ್ ಎಂಬ ಲಘು ಸಂಗೀತದ ತಂಡದ ನಿರ್ದೇಶಕರಾಗಿಯೂ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲದೆ 25ಕ್ಕೂ ಹೆಚ್ಚು ಭರತನಾಟ್ಯ ಸಂಯೋಜನೆಗಳನ್ನು, ಅಂದರೆ ಈ ಭರತನಾಟ್ಯಕ್ಕೆ ಸಂಬಂಧಪಟ್ಟಂಥ ಅಲರಿಪು, ಮೇಳಪ್ರಾಪ್ತಿ, ಜತಿಸ್ವರಂ, ದರುವರ್ಣಂ, ತಿಲ್ಲಾನವನ್ನು ಕೂಡ ರಚನೆ ಮಾಡಿದ್ದಾರೆ. ಒಬ್ಬ ವಾಗ್ಗೇಯಕಾರರು ಕೂಡ ಅಂತ ಹೇಳ್ಬೋದು, ಮಿನಿ ವಾಗ್ಗೇಯಕಾರರು. ನಾವು ಆವಾಗಲೇ ಬುಕ್ ಆಫ್ ರೆಕಾರ್ಡ್ ಬಗ್ಗೆ ಮಾತಾಡ್ತಿದ್ವಿ. ಅನೇಕ ಬುಕ್ ಆಫ್ ರೆಕಾರ್ಡಲ್ಲಿ ನಮ್ಮ ಮಂಜುನಾಥ್ ಅವರು ಸೇರಿದೆ.
ಭರತನಾಟ್ಯದಲ್ಲಿ ತಾಳವಾದನ ಶೈಕ್ಷಣಿಕ ಪ್ರಮಾಣಪತ್ರ ಕೋರ್ಸನ್ನು ಬೆಂಗಳೂರು ಪ್ರತಿಷ್ಠಿತ ರೇವಾ ವಿಶ್ವವಿದ್ಯಾಲಯ ಮತ್ತು ಆಳ್ವಾಸ್ ಪದವಿ ಕಾಲೇಜಲ್ಲಿ ಮಾಡ್ತಾ ಇದ್ದಾರೆ. ಮಲೇಷ್ಯಾದ ತಾಳವಾದನ ಪರಿಕಲ್ಪನೆಯನ್ನು ಪರಿಚಯಿಸಿದ ಮೊದಲ ವ್ಯಕ್ತಿ ಶ್ರೀಯುತ ಮಂಜುನಾಥ್. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನ ಹೋಲ್ಡರ್ ಕೂಡ. ವಿವಿಧ ತಾಳವಾದನ ತಂತ್ರಗಳಲ್ಲಿ ಈ ದಾಖಲೆಯನ್ನು ವಿಶ್ವದಲ್ಲಿ ಮೊದಲ ದಾಖಲೆ ಎಂದು ಪರಿಗಣಿಸಲಾಗಿದೆ. ಅದು ಖಂಡಿತ ಒಂದು ಚಪ್ಪಾಳೆ ಬೇಕಾಗುತ್ತೆ. ವಿದೇಶಗಳಲ್ಲಿ 92ಕ್ಕೂ ಹೆಚ್ಚು ಭರತನಾಟ್ಯ ಕಾರ್ಯಾಗಾರಗಳಲ್ಲಿ ಸಂಪೂರ್ಣ ವ್ಯಕ್ತಿಗಳಾಗಿ ಜ್ಞಾನವನ್ನು ಹಂಚಿಕೊಂಡಿದ್ದಾರೆ. ಇವರು ಒಂದು ವರ್ಲ್ಡ್ ಮ್ಯಾಪ್ ತೆಗೆದರೆ ಕೆಲವು ಜಾಗಗಳು ಮಾತ್ರ ಹೋಗಿಲ್ಲ, ಅಂದರೆ ಎಲ್ಲ ಜಾಗವನ್ನು ಕೂಡ ತುಂಬಿಕೊಂಡಿದ್ದಾರೆ. ಅವರ ಸಂಯೋಜನೆಗಳನ್ನು ಕೂಡ ಗಂಗೂಬಾಯಿ ಆನೇಕಲ್ ವಿಶ್ವವಿದ್ಯಾಲಯ ಆಯೋಜನೆ ಮಾಡಿಕೊಳ್ಳಿದೆ. ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಅವರ ಕಾರ್ಯಾಗಾರಗಳನ್ನು ರೇವಾ ವಿಶ್ವವಿದ್ಯಾಲಯ ಬೆಂಗಳೂರು, ಆಕ್ಸ್ಫರ್ಡ್ ವಿಜ್ಞಾನ ಕಾಲೇಜ್ ಬೆಂಗಳೂರು, ಆಳ್ವಾಸ್ ಕಾಲೇಜ್ ಮೂಡುಬಿದಿರೆ, ಅಖಿಲ ಕೇರಳ ನೃತ್ಯ ಶಿಕ್ಷಕ ಸಂಸ್ಥೆ ಕೇರಳ, ಅನುಗ್ರಹ ನೃತ್ಯ ಅಕಾಡೆಮಿ ಗುಜರಾತ್, ನೃತ್ಯ ಕುಟೀರ ಬೆಂಗಳೂರು, ಗಣೇಶ ನೃತ್ಯಾಲಯ ಬೆಂಗಳೂರು, ಶ್ರೀಲಯ ಅಕಾಡೆಮಿ USA, ಹೀಗೆ ಅನೇಕ ವಿಶ್ವದಾದ್ಯಂತ ಹೆಸರನ್ನು ಮಾಡಿದ್ದಾರೆ. ಅನೇಕ ಪ್ರಶಸ್ತಿಗಳಿಗೆ ಖಂಡಿತ ಭಾಜನರಾಗಿದ್ದಾರೆ. ಅವೆಲ್ಲ ಓದ್ತಾ ಇದ್ದರೆ ಒಂದು 8 ಪೇಜ್ ಅಷ್ಟಿದೆ. ಹಾಗಾಗಿ ಕೆಲವನ್ನು ಮಾತ್ರ ಹೇಳ್ತೀನಿ. ಸೌತ್ ಕೆನರಾ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ, ದೂರದರ್ಶನ ಚಂದನವಾಹಿನಿಯ B ಗ್ರೇಡ್ ಕಲಾವಿದರು, ಕರ್ನಾಟಕ ಮತ್ತು ಸಂಗೀತ ನೃತ್ಯ ಅಕಾಡೆಮಿಯಿಂದ ವಿದ್ಯಾರ್ಥಿ ವೇತನ, ರಾಷ್ಟ್ರಮಟ್ಟದ ನಾಟ್ಯ ಮಯೂರ ಪ್ರಶಸ್ತಿ, ಮಧ್ವ ವಿಶ್ವವಿದ್ಯಾಲಯ ಚೆನ್ನೈಯಿಂದ ಭರತನಾಟ್ಯದಲ್ಲಿ MA ಪೂರ್ಣಗೊಳಿಸಿದ್ದಾರೆ. 600ಕ್ಕೂ ಹೆಚ್ಚು ಭರತನಾಟ್ಯ ಕಾರ್ಯಕ್ರಮಗಳು, ನೋಡಿ ಪುಟ್ಟ ವಯಸ್ಸು, 600 ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. 200 ಯಕ್ಷಗಾನ, 200ಕ್ಕೂ ಹೆಚ್ಚು ಲಘು ಸಂಗೀತ, ಅಲ್ಲಿಗೆ 600 + 200 800 + 200 1000 ಆಗೋಯ್ತು. 1000 ಕಾರ್ಯಕ್ರಮಗಳ ಸರ್ದಾರರು ಅಂತ ಹೇಳ್ಬೋದು. ಇಂತಹ ಪ್ರತಿಭಾವಂತ ವ್ಯಕ್ತಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಣ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರಿಗೂ ಖುಷಿ ಹಾಗೂ ಸಂತೋಷ. ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ದಂಪತಿಗಳನ್ನ ವಿನಂತಿ ಮಾಡ್ಕೊಳ್ತೀನಿ. ಮತ್ತೊಬ್ಬರು ನಮ್ಮ ಜೊತೆ ಅತಿಥಿಗಳಾಗಿ ಇದ್ದಾರೆ. ಡಾಕ್ಟರ್ ಗುರುರಾಜ್ ಪೋಶೆಟ್ಟಿಯವರು, ನಮ್ಮ ಆತ್ಮೀಯ ಸ್ನೇಹಿತರು ಕೂಡ. ನಾನಾಗಲೇ ಹೇಳಿದ್ದೆ, ನೀವು ಒಬ್ಬ ದೇವತೆಗಳ ಅಥವಾ ದೇವನ ಹೆಸರನ್ನು ಹೇಳಿದರೆ ಅವರ ಬಗ್ಗೆ ಒಂದು ಅದ್ಭುತವಾದಂಥ ಅಂಕಣವನ್ನು ಸೃಷ್ಟಿ ಮಾಡಿಕೊಡುವಂತಹ ರಚನೆಕಾರರು, ಅಂಕಣಕಾರರು ಈ ಎಲ್ಲ ಆಯಾಮಗಳಲ್ಲಿ ಕೂಡ ಗುರುಸ್ಕೊಳ್ತಾರೆ. ಸಾಂಸ್ಕೃತಿಕ ವಲಯದಲ್ಲಂತೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯ ಒಂದು ವಿಶಿಷ್ಟವಾದಂಥ ವ್ಯಕ್ತಿ ಅಂತ ಕೂಡ ಗುರುಸ್ಕೊಂಡಿದ್ದಾರೆ. ಹಾಗೆ ಅನೇಕ ಪ್ರಶಸ್ತಿಗಳು ಕೂಡ ಭಾಜನರಾಗಿದ್ದಾರೆ. ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಉಡುಪಿಯ ಪರ್ಯಾಯ ಮಾಡಿದ ಶ್ರೀಕೃಷ್ಣ ಸೇವಾ ಮಾನ್ಯ ಪ್ರಶಸ್ತಿಯನ್ನು ಕೂಡ ತಮ್ಮದಾಗಿಸಿಕೊಂಡಿದ್ದಾರೆ. ಇಂತಹ ನೂರಾರು ಲೇಖನಗಳು ಅವರ ಬರವಣಿಗೆಯಲ್ಲಿ ಅಚ್ಚಳಿಯದೇ ರೀತಿ ಮೂಡಿ ಬರ್ತಾ ಇದೆ. ಅನೇಕ ಮ್ಯಾಗ್ಝಿನ್ಗಳು ಕೂಡ ಇವರ ಲೇಖನಗಳು ಪ್ರಕಾರಗೊಳ್ತಾ ಇದೆ. ಇಂತಹ ಪ್ರತಿಭಾನ್ವಿತ ಆಡುಮುಟ್ಟದ ಸಪ್ಪಿಲ್ಲ ಅನ್ನೋ ಹಾಗೆ ಈ ವ್ಯಕ್ತಿತ್ವದ ಅಂಕಣಗಳು ಎಲ್ಲ ವ್ಯಕ್ತಿಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡುವಂಥ ಒಂದು ವಿಶಿಷ್ಟ ಲೇಖನವನ್ನು ಇವರ ಬರವಣಿಗೆಯಲ್ಲಿ ಮೂಡಿ ಬರ್ತದೆ. ಅಂತಹ ಮೇರು ವ್ಯಕ್ತಿತ್ವ ನಮ್ಮ ಜೊತೆಲಿದ್ದಾರೆ. ಡಾಕ್ಟರ್ ಗುರುರಾಜ್ ಪೋಶೆಟ್ಟಿಯವರು, ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ದಂಪತಿಗಳಲ್ಲಿ ಕೇಳ್ಕೊಳ್ತೇನೆ. ನನಗೂ ಒಂದು ಗಿಫ್ಟ್ ಸಿಕ್ಬಿಡ್ತು ಇವಾಗ ಬಂದ ತಕ್ಷಣ. ಶ್ರೀ ಕೃಷ್ಣಾರ್ಪಣಂ ಅಂದರೆ ಇವರೇ ಬರೆದಂತಹ ಪುಸ್ತಕವನ್ನು ನನಗೆ ಕೊಟ್ಟರು. ಥ್ಯಾಂಕ್ ಯು ಸರ್. ನಮ್ಮ ಸಾಹಿತ್ಯಕ್ಕೆ ಎಷ್ಟು ಶಕ್ತಿ ಇದೆಯೋ ಸಂಗೀತಕ್ಕೆ ಮತ್ತಷ್ಟು ಶಕ್ತಿಯನ್ನು ಒದಗಿಸೋದು. ಪ್ರತಿ ಕಾರ್ಯಕ್ರಮದಲ್ಲೂ ಆ ಸಂಗೀತದ ವಿದ್ವಾನ್ ಮಣಿಗಳ ಸಹಕಾರ ಖಂಡಿತ ಇರುತ್ತೆ. ಇವತ್ತಿನ ಗಾಯನದ ಮೂಲಕ ನಮ್ಮ ಕಿವಿಗಳಿಗೆ, ಕಣ್ಣುಗಳಿಗೆ ಭಾಳ ಆನಂದವನ್ನು ಉಂಟು ಮಾಡೋದು ಯಾರು? ಬಾಲಸುಬ್ರಹ್ಮಣ್ಯ ಶರ್ಮಾ ಸರ್, ಬನ್ನಿ ಸರ್. ಇವತ್ತು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ದಯಮಾಡಿ ಕುಳಿತುಕೊಳ್ಳಿ ಸರ್. ನಾನು ಡಾಕ್ಟ್ರ್ ಅಂತ ಬರ್ತಾಯಿದ್ದೆ, ಅವರು ಬೇಗ ಡಾಕ್ಟ್ರೇಟ್ ಸಿಗಲಿ ಅಂತ ಕೂಡ ಆಸ್ತೀನಿ. ಕರ್ನಾಟಕ ಕಲಾಶ್ರೀ ಬಾಲಸುಬ್ರಹ್ಮಣ್ಯ ಶರ್ಮಾ
ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ವ್ಯಕ್ತಿತ್ವ ಅವನು ತಂದುಕೊಟ್ಟಿದ್ದಾರೆ. ಬಹಳ ಬೇಡಿಕೆಯ ಸಜ್ಜನ ವ್ಯಕ್ತಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಗುರುತರವಾದಂತಹ ಗಮನೀಯವಾದಂಥ ಕೆಲಸವನ್ನು ಈ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ. ಅವರಿಲ್ಲ ಅಂದರೆ ರಂಗಪ್ರವೇಶವೇ ನಡೆಯುವಷ್ಟು ಖಂಡಿತ ಬೇಡಿಕೆ. ಇಂತಹ ಸಂಗೀತ ಮತ್ತಷ್ಟು ಮಗದಷ್ಟು ನಮಗೆ ಸಿಗಲಿ ಅಂತ ಹೇಳ್ತೇನೆ. ಧನ್ಯವಾದಗಳು ಸರ್. ನನಗೆ ಭಾಳ ಖುಷಿ ಆಯಿತು. ಬಾಲಸುಬ್ರಹ್ಮಣ್ಯಂ ಶರ್ಮಾ ಅಂತ ನೀವೆಲ್ಲ ಹೇಳಿದ್ರಿ ಅಂತ. ಖಂಡಿತ ನೋಡಿ, ಇದು ಬೇಕಾಗಿತ್ತು. ನಾನು ಆಗಲೇ ನಿಮಗೆ ವಿಷಯವನ್ನು ತಿಳಿಸಿದ್ದು. ಇಂಥ ಯಾರು ಅಂದರೆ ಒಬ್ಬ ಗಾಯಕ ಅಂದರೆ ಅವ್ರ ಹೆಸರು ಗೊತ್ತಿರಬೇಕು ಅಂತ. ಖಂಡಿತ ಸರ್, ಥ್ಯಾಂಕ್ ಯು ಸರ್. ಮೃದಂಗದ ಮಾಂತ್ರಿಕತೆಗೆ ಮತ್ತೊಂದು ಚಿರಪರಿಚಿತವಾದ ಹೆಸರು ವಿದ್ವಾನ್ ಶ್ರೀ ನಾರಾಯಣ ಸ್ವಾಮಿಯವರು. ತುಂಬು ಹೃದಯದ ವ್ಯಕ್ತಿತ್ವ. ಏಕೆಂದರೆ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿ ಅದು ಮೃದಂಗದಲ್ಲಿ ಸ್ಪಷ್ಟ ನುಡಿತಗಳನ್ನು, ಖುಷಿಯಾಗುವಂತಹ ಮೃದಂಗದ ನುಡಿ ಸಾಣಿಕೆಯನ್ನು ಮಾಡ್ತಾ ಇರುವಂತಹ ವಿದ್ವಾನ್ ಶ್ರೀ ನಾರಾಯಣ ಸ್ವಾಮಿಯವರು ನೂರಾರು ಶಿಷ್ಯರಿಗೆ ಲಯ ಪಾಠವನ್ನು ಮಾಡ್ತಾ ಅದರಲ್ಲಿ ಪರಿಪಕ್ವತೆಯನ್ನು ಕಾಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ವಾನ್ ಶ್ರೀ ನಾರಾಯಣ ಸ್ವಾಮಿಯವರು ಇವತ್ತಿನ ನಮ್ಮ ಜೊತೆಯಲ್ಲಿ ಮೃದಂಗದ ಸಾಥ್ ನೀಡಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು ಸರ್. ಕೊಳಲು ವಾದಕ, ವೇಣುವಾದಕ ವಿದ್ವಾನ್ ಶ್ರೀ ಮಹೇಶ್ ಸ್ವಾಮಿಯವರು ಎಲ್ಲಿದ್ದೀರಿ? ನೋಡಿ, ಅವರು ಬರ್ತಿರುವಂತಹ ಆ ಹೆಜ್ಜೆಗಳೇ ಸಾಕು ಆ ವ್ಯಕ್ತಿತ್ವಕ್ಕೆ. ಅವರು ಕೇಳೋದು ಆರೋಗ್ಯವೇ, ಕುಶಲವೇ, ಕ್ಷೇಮವೇ ಅಂತ. ಯಾರು ಸಿಕ್ಕಿದ್ರು ಅಷ್ಟೇ ಆ ಮೂರು ಮಾತುಗಳಿಂದ ಕೇಳುವಂತಹ ವ್ಯಕ್ತಿತ್ವ. ಈ ಕ್ಷೇತ್ರದಲ್ಲಿ ಸಂಗೀತದ ಸಾಧನೆಯನ್ನು ಮಾಡ್ತಿರುವಂತಹ ಅದ್ವಿತೀಯ ನಾಯಕ, ನಮ್ಮೆಲ್ಲರ ಪ್ರೀತಿಯ ಮಹೇಶ್ ಸ್ವಾಮಿಯವರು. ನಿಮಗೆ ಆಭಾರಿಯಾಗಿದ್ದೇವೆ. ಧನ್ಯವಾದಗಳು ಸರ್.